ನೋಡಿ ನಮ್ಮ ಸ್ವಾಗತ ಅವ್ರು ಚಕ್ಲಿ ಓದ್ತವ್ರೆ. ಸುಮ್ನಿರು ನಾನ್ ಬತ್ತಿ ಸುಮ್ನಿರು ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ನಮ್ಮ ಸಾರು ಅಳ್ತಾವಳೆ ಗೈಸ್. ಸಾನಿಕ್ ಅವ್ರಿಗೆ ಎಲ್ಲಡಿಕೆ ಕೊಡ್ತಾ ಇದ್ದಾಳೆ. ಮನೆಗೆ ಅಳಿ ಮೈತನ ಮಾಡಕ್ಕೆ ಕರ್ಕೊಂಡ್ಬಿಟ್ಟು ಪಪ್ಪ ಇವ್ರ್ತವೆ ಕೆಲಸ ಮಾಡಿಸ್ತಾ ಇದೀವಿ ನಾವು. ಮೀನು ಇನ್ನೊಂದು ತರಿಸ್ತೀರಾ ಅಥವಾ ಏನ್ ಇನ್ನೊಂದು ತರಿಸ್ತೀರಾ? ಬಸ್ ಹತ್ತನ ಬೈಕ್ ಅಡ್ಡೆ ಐತನ ಯಾರ ಜೊತೆನ ತಂಗಿರ ಜಗಳ, ಅತ್ತೆ ಸೊಸೆ ಜಗಳ ಮಾಡ್ತಾರೆ. ವೆಲ್ಕಮ್ ಟು ಸುಷ್ಮಿತಾ ಕನ್ನಡ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತೂ ಅನ್ಕೊತಾ ಇದ್ದೀನಿ. ಬನ್ನಿ ಮುಂದೆ ಏನಾಯ್ತದೆ, ನಾನು ಡ್ಯೂಟಿಗೆ ಹೋಗ್ತೀನಿ. ಮಾತಾಡೆ. ಇವ್ರ ಯಜಮಾನ್ರಿಗೆ ಹಾಲು ಕೊಟ್ಬಿಟ್ಟು ಅವರು ಒಂದು ಸ್ವಲ್ಪ ಕುಡಿತಾವ್ರೆ. ನಾನು ಒಂಚೂರು ಕುಡ್ಕೊತಾ ಇದ್ದೀನಿ, ಸಿಕ್ಕಿದ ಆಫರ್ ಅಂತ. ನಮ್ಮ ಅಕ್ಕ ಇವತ್ತಿಂದ ಡ್ಯೂಟಿಗೆ ಹೋಗ್ತಿದ್ದಾರೆ. ಇವತ್ತಿಂದ ಬಿಸಿ, 1 ವೀಕ್ ಇಂದ ರಜಾ ಹಾಕೊಂಡಿದ್ರು. ಮೇಲಿಂದ ಬಸ್ ಹತ್ತಾನ ಏನು ಹಿಂಗೆ ಮರ್ಯಾದೆ ಕೊಡ್ತೀನಿ ನಂಗೆ ಮಾತಾಡ್ತಿದ್ದಿ. ನಮ್ಮ ಅಕ್ಕ ಹೆಂಗೆ 1 ವಾರದಿಂದ ರಜಾ, ಇನ್ಮೇಲಿಂದ ಬಸ್ ಹತ್ತಾನ ಬೈಕ್ ಅಡ್ಡೆ ಐತನ ಯಾರ ಜೊತೆನ ಯಾರು ಗೊತ್ತೇ ಇರೋದಿಲ್ಲ. ನಾ ಬರ್ತೀರಾ ಅನ್ನೋದು ಅದಕ್ಕೆ ಏನು ಹಾಕೊಂಡೋಗಲ್ಲ. ಏನಾರು ಒಡ್ಬೇಗೆ ಇಡ್ಬೇ ಹಾಕೊಂಡೋಗಿ ಯಾವನಾರು ಎತ್ತಕೊಂಡು ಮಾಂಗಲ್ಯ ಚೈನ್ ಒಂದ್ಬಿಟ್ರೆ ಓಲೆ ಒಂದ್ಬಿಟ್ರೆ ಇನ್ನೇನು ಹಾಕೊಳ್ಳೋದು. ಸದ್ಯಕ್ಕೆ ನಾನು ಈ ಮಾಂಗಲ್ಯ ಚೈನ್ ಹಾಕೊಳ್ಳಲ್ಲ ಗೈಸ್. 24,000 ಆಗುತ್ತಂತೆ ಗ್ರಾಮ್ಗೆ. ಕರಿಮಣಿ ಹಾಕೊಂಡು ಓಡಾಡ್ತೀನಿ. ಅದೇನೋ ಒಂದು ಡೈಲಾಗ್ ಅದೆಲ್ಲ. ಚಿನ್ನ ಇದ್ರೂ ಚಿನ್ನ ಇದ್ರೆ ಕಳ್ಳರ ಕಾಟ, ಚಿನ್ನ ಇಲ್ಲ ಆದ್ರೆ ನೆಂಟ್ರ ಕಾಟ. ಏನ್ ಬೇಕಂತೆ? ಗುಡ್ ಮಾರ್ನಿಂಗ್ ಹೇಳು ಸರ್. ಮದುವೆಗೆ ಇನ್ನೂ 15 ದಿನ ಆಗಕ್ಕಾಗಿಲ್ಲ ಫ್ರೆಂಡ್ಸ್. ಅಲ್ಲೇ ಶಾರ್ಟ್ ಚೈನ್ ಕೇಳ್ತಾವಳೆ. ನಿಮ್ಮ ಹಕ್ಕು ನೋಡಿ ಫ್ರೆಂಡ್ಸ್. ಶಾರ್ಟ್ ಚೈನ್ ಬೇಕಂತೆ, ಶಾರ್ಟ್ ಮಾಂಗಲ್ಯ ಚೈನ್ ಬೇಕಂತೆ. ಆಮೇಲೆ ಇನ್ನೇನು ಕೇಳೋಳೆ? ಅದೇ ಶಾರ್ಟ್ ಚೈನ್ ಬೇಕಂತ, ಮಾಂಗಲ್ಯ ಚೈನ್, ಶಾರ್ಟ್ ಮಾಂಗಲ್ಯ ಚೈನ್ ಬೇಕಂತೆ. ಅದಕ್ಕೆ ಹೇಳಿದೀನಿ ಫ್ರೆಂಡ್ಸ್, ಕರಿಮಣಿ ತಗೊಂಡು ನೀಟಾಗಿ ಪೋಣಿಸ್ಕೊಂಡು ಹಾಕೊಳ್ಳಿ. ಅದೇ ಒಳ್ಳೆ ಡಿಸೈನ್ ಮುತ್ತಿನ ಒಂದು ಹಾರ ಬರ್ತದೆ, ಕೆಂಪು ಮಣಿ ಕಪ್ಪು ಮಣಿ ಎಲ್ಲ ಹಾಕೊಂಡು ಡಿಸೈನ್ ಹಾಕೊಂಡು ಕರಿಮಣಿ ಪೋಣಿಸ್ಬೇಕು. ಈಗ ಹೇಳ್ತೀನಿ ಫ್ರೆಂಡ್ಸ್, ನಮ್ಮ ಅಮ್ಮಂಗೆ ಹೇಳ್ತೀನಿ, ಪೋಣಿಸ್ಕೊಡ್ತಾರೆ ನೀಟಾಗಿ. ಡ್ಯೂಟಿಗೆ ಹೊರಟೆ ರೆಡಿಯಾಗಿ. ಆಫ್ಟರ್ ಲಾಂಗ್ ಟೈಮ್ 1 ವಾರ ರಜಾ ಹಾಕಬಿಟ್ಟಿದೆ. ಇವಾಗ ತಲೆ ಬಾಚ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನನ್ನ ತಂಗಿ ಹತ್ರ ಜಡೆ ಹಾಕಿಸ್ಕೊತಾ ಇದ್ದೀನಿ. ನಿನ್ನೆ ಸ್ನಾನ ಮಾಡಿ ಗುರುವಾರ ತಲೆನೇ ಬಾಚಿದ, ಫುಲ್ ಸಿಕ್ಕಾಗೋಗ್ಬಿಟ್ಟಿತ್ತು. ನಾನೇ ತಿಕ್ಕೊಂಡೆ, ಕವರ್ ಕಟ್ಕೊಂಡಿದ್ನಲ್ಲ. ಪರವಾಗಿಲ್ಲ, ಬಟ್ ಏನು ಎತ್ತಕ್ಕಾಗಲ್ಲ, ನೋಯ್ತದೆ. ಈಗ ನಮ್ಮಮ್ಮ ಬೆಳಗ್ಗೆ ತಿಂಡಿಗೆ ಮೀನು ಸಾರು ಮಾಡ್ತೈತೆ. ಬಟ್ ಮೀನು ಸಾರು ಲೇಟ್ ಆಯ್ತದೆ. ನನಗೆ ಪುಳಿಯೋಗರೆ ಕಲಿಸೋರೆ. ಪುಳಿಯೋಗರೆ ತೊಗೊಂಡು ಬಾಕ್ಸ್ಗೆ ಹೋಗ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿ ಅಲ್ಲೇ ತಿನ್ಕೋತೀನಿ. ಇನ್ನು ಮಧ್ಯಾಹ್ನದ ಊಟ ಅಲ್ಲೇ ಮಾಡ್ಕೊತೀನಿ, ಅಡುಗೆ ಮಾಡ್ತೀವಲ್ಲ. ಸೊ ಇನ್ನು ಸಂಜೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ತಂಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಳೆ. ದಮ್ಮಯ್ಯ ಮಾಡಲಿ, ಏನು ಮಾಡ್ತೀವೋ ಏನು. ಸ್ವಾಗತ ಅವ್ರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ. ನೀರೆಲ್ಲ ಹೋಗಂತೆ ಸ್ವಲ್ಪ ಟೈಟಾಗಿ. ಎಲ್ಗೋಯ್ತೀರಿ? ಬಾಯ್ರಿ ಬಾಕೃತಾಗ ನಾ ಇಲ್ಲಿ ವಂಡರ್ಲಕ್ಕೆ ಅದೊಂದು ಹಿಡ್ಕೊಂಡು ಡ್ಯೂಟಿಗೆ ಹೊರಟೆ. ಇನ್ನು ಸಾಯಂಕಾಲ ಅಂದರೆ ಕೈಗೆ ಸಿಗೋದು. ಈಗ ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಹೊರಡೋಣ. ಗೈಸ್, ನನ್ನ ತಂಗಿ ಬೇಜಾರಾಗೋಳೆ ಗೈಸ್. ಮೊನ್ನೆ ಮದುವೆಗೆ ಬಂದಿದ್ದು ಒಂದು ಹುಡುಗಿ, ಬೆಂಗಳೂರು, ಇವಳು ಫ್ರೆಂಡ್ ತಂಗಿ. ಆ ಹುಡುಗಿನೂ ಬಂದೈತಾ? ಹುಡುಗಿ ಅಂದರೆ 4 ಜನ ಬಂದವ್ರು ಕಣಕ್ಕ. ನನ್ನ ಜೊತೆಲಿ ಆಚೆ ಕಡೆ ಅವಳೆ ಅಂತ ಅಂದ್ರು ಸಹನ. ಅವ್ರನ್ನೂ ಮಾತಾಡಿಸ್ತೀನಿ ಕಣವ ಅಂತ ಬಂದೆ. ಅಷ್ಟರಲ್ಲಿ ಯಾರೋ ಸಿಕ್ಕಿದ್ರು ಅಂದ್ಬಿಟ್ಟು ವಾಪಸ್ ಹಾಗೆ ಹೋದೆ. ಆ ಹುಡುಗಿಗೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ದೇವನಹಳ್ಳಿ ಹತ್ರ ಆಕ್ಸಿಡೆಂಟ್ ಸತ್ತೋಗ್ಬಿಟ್ಟೈತಂತೆ. ಕಾಲ್ ಬಂದಿತ್ತು. ನನ್ನ ತಂಗಿ ಬೇಜಾರಾಗವಳೆ, ನಮಗೂ ಬೇಜಾರಾಯ್ತೈತೆ ನೋಡಿ. ಮೊನ್ನೆ ನನ್ನ ತಂಗಿ ಮದುವೆಗೆ ಬಂದಿದ್ದು ಹುಡುಗಿ ಇವತ್ತಿಲ್ಲ ಅಂದರೆ ಹಾಗೆ. ಜೀವನನೇ ಒಂಥರ ನಶ್ವರ. ಇರೋಷ್ಟು ದಿನ ಚೆನ್ನಾಗಿರಬೇಕು. ಸ್ವಾಗತ ಅವರೇ ಬರೋದಾ? ಬರ್ತೀವಿ. ನೀವು ಹೋಗ್ಬಿಟ್ಟು ಬರ್ತೀರಾ? ಸಂಜೆ ಫೋನ್ ಮಾಡ್ತೀನಿ. ಆದರೆ ಸಿಗಿಲ್ಲ ಅಂದರೆ ಬಸ್ಸಿಗೆ ಬರ್ತೀನಿ ನಾನು. ಚಿನ್ನಮ್ಮ ಬಾಯ್. ಚಿನ್ನ ಫೋಟೋ ಕಳಿಸಿ ನನಗೆ ವಾಟ್ಸಪ್ಪಲ್ಲಿ ನೋಡ್ತೀನಿ ಯಾರು ಅಂತ. ಟೈಮ್ ಆಯಿತು. ಅಮ್ಮ ಬಾಯ್. ನಿಂಗೆ ಸಿರಪ್ ತತ್ತೀನಿ ಬರ್ಬೇಕಾರೆ. ವ್ಲಾಗ್ ಕಂಟಿನ್ಯೂ ಮಾಡಿಬಿಡು ಚಂದು ನನ್ನ ವ್ಲಾಗ್ನ. ಅವಳು ಬೇಜಾರಲ್ಲ ಅವಳೆ ಅಂತ. ಫ್ರೆಂಡ್ಸ್, ನಾವು ಒಂದು ಮೀಟಿಂಗ್ ಇತ್ತು. ಮೀಟಿಂಗ್ ಮುಗಿಸ್ಕೊಂಡು ಸೀರೆ ತೊಗೊಳಕ್ಕೆ ಅಂತೇಳಿ ಬಂದಿದ್ದೀವಿ ಶ್ರುತಿ ಅಕ್ಕಂಗೆ. ನಮ್ಮ ಶ್ರುತಿ ಅಕ್ಕ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, 15 ವರ್ಷದ್ದು. ಅದಕ್ಕೆ ಅವರ ಹಸ್ಬೆಂಡ್ ಸೀರೆ ತೊಗೊಳಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅಕ್ಕಂಗೆ. ಅದಕ್ಕೆ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದಾರೆ.
ನೋಡ್ತಾ ಇದ್ದೀವಿ ಸೀರೆನ ಯಾವ್ದು ತೊಗೊಳ್ಳೋದು ಅಂತ. ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ಇವ್ರ ಪೇಜ್ ಇದೆಯಂತೆ, ಅದನ್ನು ನೋಡ್ಬಿಟ್ಟು ಈ ಥರ ಸೀರೆ ತೋರಿಸಿ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇವಾಗ ಈ ಥರ ತೋರಿಸಿದ್ದಾರೆ ಇದೊಂದು ಸ್ಯಾರಿನ. ಇದರಲ್ಲಿ ಇಷ್ಟು ಕಲರ್ಸ್ ಅವೈಲಬಲ್ ಇದೆ. ನೋಡೋಣ, ಟೈಮ್ ಬೇರೆ ಆಯಿತು, ಬೇಗ ಬೇಗ ತೊಗೊಂಡು ಏನಾದರೂ ತಿನ್ಕೊಂಡು ಮನೆಗೆ ಹೋಗೋಣ. ಮೆರೂನ್ ಕಲರ್, ಬ್ಲೂ, ಏನು ಗೊತ್ತಾ ಇವೆಲ್ಲ ಅಂದರೆ ಏನು ಅಂದರೆ ಬ್ಲೌಸ್ ಹೊಲಿಸಿ ಹಾಕ್ಕೊಂಡಾಗ್ಲೇ ಗೊತ್ತಾಗುತ್ತೆ, ಅಲ್ಲಿ ತನಕ ಗೊತ್ತಾಗಲ್ಲ. ನಿಮ್ಮ ಕಲರ್ ಇಲ್ಲ, ಕಲರ್ ಖಾಲಿಯಾಗಿದೆ, ನೀವು ಕೇಳಿದ ಕಲರ್. ಇಲ್ಲಿ ಇಟ್ಟಿರೋದ್ರಲ್ಲಿ ಯಾವುದು ಶ್ರುತಿ ಹಾಕಂಗೆ ಇಷ್ಟ ಆಯ್ತಲ್ಲ, ಇದೊಂದು ಸ್ವಲ್ಪ ಇಷ್ಟ ಆಯಿತು ಕಲರ್. ಆ್ಯಂಡ್ ಇದೊಂದು ಇಷ್ಟ ಆಯಿತು. ಅದು ತೆಗಿಯೋಕೆ ಅದು ತೋರ್ಸಕ್ಕ ಇದು ಇಷ್ಟ ಆಗಿದೆ. ಬಟ್ ಈ ಕಲರ್ ಬೇಡ, ರೆಡ್ಡು ಒಂಥರ ಪಿಂಕ್ ಬೇಡ ಅಂತ ಹೇಳಿದ್ದೀವಿ. ಬಟ್ ಅಮೌಂಟ್ ನೋಡಿದ್ರೆ ಇದು ನೋಡಿ 495, ಡಿಸ್ಕೌಂಟ್ ಹೋಗಿ 3150 ಹಾಕೋರೆ. ಅದಕ್ಕೆ ನಾನು ಬೇಡ, ಸಾಲಿಗ್ರಾಮದಲ್ಲಿ ತೊಗೊಳ್ಳೋಣ ಬನ್ನಿ ಅಂತ ಇದ್ದೀನಿ. ನೋಡೋಣ ಹೆಂಗಾಗತ್ತೆ ಅಂತ ಹೇಳಿ. ನಂಗೆ ಯಾವುದು ಇಷ್ಟ ಆಗ್ತಾಯಿಲ್ಲ ಗೈಸ್, ನನಗೂ ಯಾವುದು ಇಷ್ಟ ಆಗ್ತಾಯಿಲ್ಲ. ಇವಾಗ ಮಸಾಲೆ ಪುರಿ ತಿನ್ನಕ್ಕೆ ಬಂದಿದ್ದೀವಿ. ಸೀರೆ ತೊಗೊಳ್ಳಿಲ್ಲ, ಅಮೌಂಟ್ ಎಲ್ಲ ಜಾಸ್ತಿ ಆಯಿತು ಅಂತ ಹೇಳಿ ಸೀರೆನ ಬಟ್ಟೆ ಅಂಗಡಿಲೇ ಇಟ್ಬಿಟ್ಟು ಚಾಟ್ಸ್ ತಿನ್ನೋಣ ಅಂತ ಬಂದಿದ್ದೀವಿ. ಚಾಟ್ಸ್ ತಿನ್ಕೊಂಡು ಬಸ್ ಹತ್ಕೊಂಡು ಊರಿಗೆ ಹೋಗ್ತೀವಿ. ಒಸಿ ಬೇಜಾರಿಲ್ಲ, 3 ಹಲ್ಲು ನನ್ನ ಮಗ ಹಲ್ಲು ನೋವು ಅಂತ ಹಲ್ಲೆಲ್ಲ ಮುಟ್ಟಿ ನೋಡ್ಕೋತದೆ. ಅವ್ವ ನನಗೆ ನನ್ನ ಮಗ್ಳಿಗೊಂಚೂರು ಏನಾದರೂ ತಡ್ಕೊಳಕ್ಕಾಗಲ್ಲ ಕಣಕ್ಕ. ನನಗೆ ನಿಜವಾಗ್ಲೂ ಹಲ್ಲು ಆದಾಗಿಂದ ಒಸಿ ಯೋಚನೆ ಮಾಡಿರೋಚೆ ನನ್ನ ಮಗ್ಳಿಗೆ ಹೊಲ್ಕಲ್ಲಾಗ್ಬಿಟ್ಟವಲ್ಲ, ಎಷ್ಟೊತ್ತು ಹಲ್ಲು ಬಿದ್ದೋಯ್ತವೆ, ವಾಪಸ್ ಹೊಸ ಹಲ್ಲು ಹುಡ್ತವೆ ಅಂತ ಯೋಚನೆ ಆಗ್ಬಿಟ್ಟೈತೆ ನನಗೆ. ಫ್ರೆಂಡ್ಸ್ ಇವಾಗ ಮಸಾಲೆ ಪುರಿ ತಿಂದು ಹೊರಡೋಣ. ಯಾಕಂದರೆ ಬಿಲ್ ಪೇ ಮಾಡ್ತಾ ಇದೆ ಗೈಸ್. ನಾನು ಬಿಲ್ ಪೇ ಮಾಡ್ತೀನಿ ಅಂದರು ಬೇಡ ಅಂತ. ನಾವು ಗೊತ್ತಲ್ಲ ಮಸಾಲೆ ಪುರಿ ಸಾಲಿಲ್ಲ ಅಂದ್ಬಿಟ್ಟು ಹಾಫು ಪಾನಿಪುರಿನೂ ತೊಗೊಂಡಿದ್ದೀನಿ. ಅಕ್ಕ ದೊಡ್ಡ ಮನ್ಸು ಮಾಡಿ ಬಿಲ್ ಕೊಡ್ತಾ ಇದ್ದಾರೆ. ಇವಾಗ ಪಾನಿಪುರಿ ತಿಂದ್ಬಿಟ್ಟು ಹೋಗೋಣ. ಮುಂಡೂರು ಬೆಟ್ಟಳ್ಳಿ ಬಸ್ ಸಿಕ್ತು. ನಂಗೆ ಮೀಟಿಂಗ್ ಮುಗ್ದಿದ್ದು 1:15 ರಾಮನಾಥ್ಪುರಕ್ಕೆ 2:15 ಬಂದೆ. ನಂಗೆ 3:30 ತನಕ ಬಸ್ಸೇ ಇರಲಿಲ್ಲ. ಕಾಯ್ಕೊಂಡು ನಿಂತಿದ್ದೆ. 3:15 ಬಸ್ ಹತ್ತಿದ್ರೆ ಅದು 4:15 ತಗೊಬಂದು ಸಾಲಿಗ್ರಾಮ ಬಿಟ್ಟೈತೆ. ಈಗ ನಂಗೆ 4:15 ಬಸ್ ಇದೆ. ಇವಾಗ ಮನೆಗೆ ಹೋಗೋಣ ಬನ್ನಿ. ಮನೆಗೆ ನೆಂಟರು ಬಂದಿದ್ರು. ನನ್ನ ಚಾಂದು ಫ್ರೆಂಡ್ಸ್ ಅವ್ರು ಬಸ್ ಸ್ಟಾಪಲ್ಲಿ ಸಿಕ್ಕಿದ್ರು. ಚಾಂದು ಮದುವೆಗೆ ಬಂದಿರಲಿಲ್ಲ ಅಂತ ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದಿದ್ರು. ಹಂಗೆ ನನಗೆ ಸಿಕ್ಕಿದ್ರು. ನಾನು ಅಲ್ಲೇ ಬಸ್ ಸ್ಟಾಪಲ್ಲಿ ಮಾತಾಡ್ಸ್ಕೊಬಂದೆ. ಅಮ್ಮ ಅವ್ರನ್ನ ಕಳ್ಸೋಕ್ಕೆ ಅಂದ್ಬಿಟ್ಟು ಬಂದಿತ್ತು ಬಸ್ ಸ್ಟಾಪ್ಗೆ. ಇವತ್ತು ನೆಂಟರು ಮನೆಗೆ ಯಾರು ಬಂದಿದ್ರು ಚಿನ್ನ, ಚಾಂದಮ್ಮನ ಫ್ರೆಂಡ್ಸು ಅವರಲ್ಲಿ ಸಿಕ್ಕಿದ್ರು. ಆ ಪಾಪು ಬಂದಿತ್ತಲ್ಲ, ಮಾತಾಡಿಸ್ಕೊಂಡು ಬಾಯ್ ಮಾಡ್ಬಿಟ್ಟು ಬಂದೆ. ಪಾನಿಪುರಿನ ಗೋಬಿನ ತಂದು ಚಿನ್ನಮ್ಮ ನನಗೆ ಸುಸ್ತಾಯ್ತದೆ, ಟೀ ಇಟ್ಕೊಡ್ತೀಯಾ? ಹ್ಞೂ ಕನ್ಪಂಗಾರ ಸಿಕ್ಕಿದ್ರು ಮಾತಾಡಿಸ್ಕೊಬಂದೆ. ನನಗೆ ಟೀ ಕಾಫಿ ಇಟ್ಕೊಡ್ತೀಯ ಮುದ್ದು ನೀನು? ಕಾಲು ಕರೆಕ್ಟಾಗಿ ಹಾಕು, ಯಾಕಂಗೆ ಆಗ್ತಿದ್ಯಾ? ಮನೆಗೆ ಬಂದರೆ ಇವರೆಲ್ಲ ಚೌಕಬಳ ಆಡ್ತಾವ್ರೆ ನೋಡಿ. ಸ್ವಾಗತ್ತು, ದೊಡ್ಡಮ್ಮ, ಸಾನು, ಚಾಂದನು ಆಡ್ತಾಯಿದ್ಲು. ಟೀ ಇಡಕ್ಕೆ ಹೋದ್ಲು. ಅಮ್ಮ ಸುಷ್ಮು ಟೀ ಇಟ್ಕೊಡು ಅಂತು. ಅಪ್ಪಾಜಿನೂ ಬತ್ತು. ಈಗ ಚಾಂದು ಜಾಗಕ್ಕೆ ಅಮ್ಮ ಕುತ್ಕೊಂಡೈತೆ. ನಾನು ಇವಾಗ ಸ್ಯಾರಿ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಬಂದು ಇಡ್ಲಿ ಟೊಮೊಟೊ ಗೊಜ್ಜಿಂದ ಮೀನು ಸಾಂಬಾರಲ್ಲಿ ತಿಂದಿಲ್ಲ. ಇವತ್ತು ಬೆಳಗ್ಗೆಲ್ಲೇ ಮೀನು ಮಾಡ್ಕೊಂಡು ಇವರೆಲ್ಲ ತಿಂದಿದ್ರು. ನನಗೋಸ್ಕರ ಮೀನು ಇಟ್ಟವ್ರೆ, ತಿನ್ನಬೇಕು. ನಮ್ಮ ಅಪ್ಪಾಜಿ ಪಾನಿಪುರಿ ತಂದಿತ್ತು. ನಾವೆರಡು ಚೌಕಬಾರ ಆಟ ಆಡಿ ನಾನು ನಮ್ಮಮ್ಮ ಗೆದ್ದಿದ್ದೀವಿ. ಸ್ವಾಗತ್ತು, ನಮ್ಮ ದೊಡ್ಡಮ್ಮ ಅವರು ಸೋತವ್ರೆ. ಎಲ್ಲಿ ಗೆದ್ದಿದ್ದೀರಿ? ಏನು ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ವಿ. ಈಗ ಪಾನಿಪುರಿ ತಿಂತಾ ಇದ್ದೀವಿ. ಬನ್ನಿ ಪಾನಿಪುರಿ ತಿನ್ನೋಣ ಎಲ್ಲರೂ. ನಮ್ಮ ಮಾವ ಸ್ಪೆಷಲ್ ಆಗಿ ಪಾನಿಪುರಿ ಕಟ್ಕೊಂಡು ಬಂದವ್ರೆ. ನಿಂಗೆ ಯಾಕ್ಲೆ ಮಾವ ತಾತಲುಲೆ ನಿಂಗೆ? ಆಯ್ತು, ನಿಮ್ಮ ತಾತ ಸ್ಪೆಷಲ್ ಆಗಿ ಪಾನಿಪುರಿ ಕಟ್ಕೊಂಡು ಚೆನ್ನಾಗೈತಾ? ನಂಗೆ ಇಷ್ಟೊಂದು ಬೇಡ. ನನಗೆ ಹೇಳಿದ್ದೀನಿ ಒಸಿ ಹಾಕು ಅಂತ ಮುಂಚೆಗೆ. ಇಲ್ಲಿ ಡಿವೈಡ್ ಮಾಡ್ಕೋತೀವಿ. ರೆಡಿ ಇದೀವಿ ನಾವು, ಇಲ್ಲಿ ಡಿವೈಡ್ ಮಾಡ್ತೀವಿ. ನಂಗೆ ಒಸಿ ಕೊಡು. ನಾನು ಮಸಾಲೆ ಪುರಿ ಪಾನಿಪುರಿ ಎಲ್ಲ ತಿಂದ್ಬಿಟ್ಟು ಬಂದೆ ಮಧ್ಯಾಹ್ನ. ಸ್ವಾಗತಕ್ಕೆ ಹಾಕೊಡೆ. ಹಾಕು ಇನ್ನೊಂದು ಸ್ಪೂನ ಹೊಸಿ ಕೊಡು ನನಗೆ. ಜೀವನ ಉಕ್ಕಿ ಬರುವ ಕರೆಗೆ ನಿನ್ನ ನೆರಳೆ ಉತ್ತರ, ಯಾವ ದೃಷ್ಟಿ ತಾಕದಂತೆ ನಿನ್ನ ನೀನಾದೇನಾ ನಿನ್ನೊಂದಿಗೆ ಜೀವನ. ಮುಂದಕ್ಕೆ ಬರಲ್ಲ ಗೈಸ್, ಹೇಳಿದ್ನೇ ಹೇಳ್ತಾ ಇದ್ದೀವಿ. ಹೇಳಿದ್ನೇ ಹೇಳಿ ಕಿಸ್ ಬೈದಾಸ ನನಗೆ. ಸಾನು ನಾನು ಹೇಳಿದ್ನೇ ಹೇಳ್ತಾ ಇದ್ದೀವಿ. ಏನು ಬಂಗಾರ ಸಿಕ್ಬಿಡ್ತಾ? ಮಾವನು ನೀನು ಬಂದಿದ್ದೀರಿ. ಮುಚ್ಚಲ ಬೇಚಲ ಯಾರು
ಚಿನ್ನು ಅಜ್ಜಿಗೆ ತೋರ್ಸಿನು ಅಜ್ಜಿಗೆ ಹೆಂಗವಳೆ ನೋಡು ನನ್ನ ಮಗಳು. ಫ್ರೆಂಡ್ಸ್ ನಮ್ಮ ದೊಡ್ಡಮ್ಮ ಇದಕ್ಕಿದ್ದಂಗೆ ಏನೋ ತೋರಿಸ್ತೀನಿ ಬಾ ಅಂತ ಕರೀತಾ ಏನೋ ಅಂತ ಹೋದರೆ ಇಲ್ಲಿ ನೋಡಿ ಇಲ್ಲಿ ಮರಿ ಯಾಕೈತೆ ಇಷ್ಟು ಸಣ್ಣದು ಅಂತ ತೋರಿಸ್ತು. ನನಗೆ ಯಾಕೋ ಕ್ಯಾಮ್ರಾಗೆ ದೊಡ್ಡದಾಗೆ ಕಾಣಿಸಿತ್ತು. ಬಟ್ ಪುಟಾಣಿ ಅಂದರೆ ಪುಟಾಣಿ ಮರಿ ಏನೊಂದು ವಾರದ್ದೋ ಅಥವಾ 15 ದಿನದೋ ಏನೋ ಇರಬೇಕು. ನಮ್ಮನೆ ಹೊಸ ತೋರಿಸ್ತೀನಿ ಬನ್ನಿ ನನ್ನ ಜೊತೆಲಿ. ಸಾಕಾರ ಇದ್ರ ಹೆಸರು ನಾವೀಗ ಕೆಂದಿ ಅಂತ ಕಟ್ಟಿದ್ದೀವಿ. ಈಗ ನಮ್ಮ ಅಪ್ಪಾಜಿ ಮೊನ್ನೆನೇ ತತ್ತು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅನ್ನಿಸ್ತದೆ, ಬಟ್ ನೀಟಾಗಿ ಕರೆಕ್ಟಾಗಿ ತೋರಿಸಿಲ್ಲ. ಸಣ್ಣದು ಮರಿ ಇದನ್ನು ಒಂದು ವರ್ಷ ಸಾಕಿ ಆಮೇಲಿಂದ ಹೀಟ್ ಕೊಡಿಸಿದ್ರೆ ಕರ ಹಾಕೋತದೆ. 1 ವರ್ಷ ಸಾಕಬೇಕು ಚೆನ್ನಾಗಿ. ಇದ್ರ ಹೆಸರು ನಾವಿವಾಗ ಕೆಂದಿ ಅಂತ ಕಟ್ಟಿದ್ದೀವಿ. ನಮ್ಮ ಮನೆಗೆ ಹೊಸ ಗೆಸ್ಟು ಇವರು ಪಿಂಕಿ ಬಂದ್ಲು, ಇವಾಗ ಕೆಂದಿ ಬಂದೈತೆ. ಇನ್ನು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ನಂಗೊಂದು ನಾಯಿ ಮರಿ ಸಾಕಬೇಕು ಅಂತ ಆಸೆ. ನಮ್ಮನೆ ನಾಯಿ ಮರಿ ಸಾಕಕ್ಕೆ ನಮ್ಮಮ್ಮ ಬಿಡೋದಿಲ್ಲ. ಇವಾಗ ಸ್ವಾಗತ ಅವರು ಏನಪ್ಪ ಫಿಶ್ ಫ್ರೈ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ನಾನು ನನಗೆ ಆ್ಯಕ್ಚುಲಿ ಸಾಂಬಾರಲ್ಲಿ ಇಷ್ಟ ಇಲ್ಲ, ಫ್ರೈ ಆದರೆ ತಿಂತೀನಿ. ಅದಕ್ಕೆ 3 ಪೀಸ್ ಇಟ್ಟಿದ್ರು. 4 kg ಮೀನಲ್ಲಿ 3 ಇಟ್ಬಿಟ್ಟವ್ರೆ. ಫಿಶ್ ಖಾಲಿ ಆಗೈತೆ. ಬನ್ನಿ ಇವು ಮೇಡಮ್ ಕರೀತಾರೆ ಭಾನುವಾರ ಅವ್ರ ಮನೆಗೆ ಊತ್ನ ಕರೀತಾ ಇದ್ದಾರೆ. ನನ್ನ ಕರ್ದ ಆಗ್ಬಿಡು. ನಾನು ಬರಕಲ್ಲ, ಹೋಯ್ತಾ ಇದ್ದೀನಿ. ಈಗ ಹೋಯ್ತಾ ಇದ್ದೀನಿ ತಾಳ್ದೊಡಮ್ಮ ಶಾಮ್ ತರಕ್ಕೆ. ಹಂಗೆ ಕಬಾಬ್ ಪೌಡ್ರ್ ತರಬೇಕು. ನೀನು ನನ್ನ ಕರ್ದ ನಾನು ಬರಕಲ್ಲ ಬಿಡು. ಬರೋದಿಲ್ಲ ನಮ್ಗೆ ಗೊತ್ತು. ನೀನ್ ಕರೀಲ್ಲ ಆಯ್ತಾ, ಸುಮ್ನೆ ಬಾಯಿಗೆ ಬರ್ತದೆ. ನೀನ್ ಕರೆದ್ರೆ ಬತ್ತಾಳೆ ಅಂತ ಕರೀತಾ ಇಲ್ಲ. ಎಷ್ಟ್ ಸರಿ ಕರ್ದಿದ್ವಿ ಗೊತ್ತಾ? ನೀನ್ ಈ ಕರ್ದ ಬಾವನ್ ಜೊತೆ ಬನ್ನಿ ಅಕ್ಕ ನೀನುವೆ ಅಂತ ಕರ್ದ. ನೀನು ಬರೋದಿಲ್ಲ. ನಾನು ಬರಲ್ಲ. ಹ್ಞೂ ನಾನ್ ಡ್ಯೂಟಿ ಬಿಟ್ಟು ನೀವ್ ಹೊಟ್ ಬನ್ನಿ. ನಾನ್ ಬರಕಲ್ಲಕತ್ತೆ. ಇವಾಗ ಕಟ್ ಮಾಡ್ತಾವ್ರೆ. ನಾನು ಇವಾಗ ಇದಕ್ಕೆ ಅಂತದ್ದು ಫಿಶ್ ಕಬಾಬ್ ಪೌಡರ್ ತರ್ತೀನಿ. ಎಷ್ಟ್ ಸರಿ ಕರ್ದಿದ್ವಿ ಗೊತ್ತಾ? ಬರ್ಲಿಲ್ಲ, ನಾವೇ ನೋಡಿದ್ವಿ. ಮತ್ತೆ ಹಿಂಗ ಫ್ರೈ ಮಾಡೋದು ನೀನೇ ಕಲಿಸ್ಬೇಕು ಚಂದ. ನಂಗೂ ಕಲ್ಸಕ್ಕಾಗೋದಿಲ್ಲ ಕಣವ. ಬಿಗ್ಗಿಯಾಗಿ ಕೈ ಹೊತ್ತು ಯಾಕೆ 2 ಪಾತ್ರೆ ಸಾಂಬಾರು ಬೇಯಿಸ್ತಾ ಇದೆಯಾ? ಈಗ ಬ್ಯಾಲೆನ್ಸ್ ಇರೋದು ಗೈಸ್. ನನ್ನ ಮೀನು ಮಾತ್ರ, ನನ್ನ ಪಾಲಿನ ಮೀನು 2 ಪೀಸ್ ಇಟ್ಟವ್ರೆ. 2 ಜಾಸ್ತಿ ಅವ. ಕಲ್ಸಿ ಹೋಗಕೊಂಡ್ಲೆ ಹಳೆ ಮೀನು ಸಾರು, ತಂಗ್ಳ ಮೀನು ಸಾರು ಬೆಳಗ್ಗೆ ಮಾಡಿ ಆಲೆ ತಂಗ್ಳಾಗ್ಬಿಡ್ತಾ. ತಿಂದ್ರ ಮೀನ್ ತಿಂದ್ರ? ಇವಳು ಮೀನ್ ತಿಂದಿಲ್ಲ, ಬರೀ ರಸ್ತಲ್ಲಿ ಊಟ ಮಾಡೋಳು. ಇವಳು ಲಿಂಗಾಯ್ತು. ಮೀನ್ ತಿನ್ಬೇಕು, ಬುದ್ಧಿ ಬರ್ತದೆ. ಹುಡುಗಿ ಅಲ್ಲ ಹೆಂಡತಿ. ಅಕ್ಕಿ ಮಾಡಕ್ತಾ ಇಲ್ಲ, ಅನ್ನಕ್ಕೆ ಅಕ್ಕಿ ಇಲ್ಲ, ಗ್ಯಾಸ್ ಮೇಲೆ ಪಾಪ ಅಕ್ಕಿನೇ ಅದು, ಇನ್ನೂ ಅನ್ನ ಆಗಿಲ್ಲ. ಬಿಡಿ ಬಾವ, ನಾನಿದ್ದೀನಿ ಸಪೋರ್ಟ್ಗೆ. ಕಬಾಬ್ಗೆಲ್ಲ ರೆಡಿ ಇದೆ. ಕಬಾಬ್ಗೆ ಈಗ ಮಸಾಲೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಏನೇನ್ ಹಾಕ್ಬೇಕು ಹೇಳಿ? ತಾಳೆ ಸುಮ್ನಿರವ, ಸುಮ್ನಿರು. ಏನೇನ್ ಹಾಕ್ಬೇಕು? ಕಬಾಬ್ ಪೌಡ್ರು, ಮೊಟ್ಟೆ ಇಲ್ಲ, ಮೊಟ್ಟೆ ಕೇಳುದು, ಮೊಟ್ಟೆ ಕೊಡ್ತಾ ಇಲ್ಲ. ಮೊಟ್ಟೆ ಇದ್ರೆ ಬರೀ ನೀರ್ ಹಾಕೊಂಡು ಕಲ್ಸ್ಬೇಕಾಯ್ತದೆ ನಾವು. ಆಮೇಲೆ ನೀನೇನ್ ಹಾಕೋದು? ಅದಕ್ಕೆ ನೀರ್ ಹಾಕ್ಬಿಟ್ಟು ಒಂಚೂರು ಚೊಂಪು ಬಿಡಿ. ಈಗ ಬರೀ ಅದನ್ನೇ ಎಲ್ಲ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಉಪ್ಪಾಕಿ ಮಾಡಗಂಟೆ ತಾಳ್ಮೆ. ಇದ್ರಲ್ಲಿ ಆಗುತ್ಕಂದ್ ಕಲ್ಸ ನೀರಿ 1 ನಿಮಿಷ ಬಟ್ಲಿಗೆ ಹಾಕನ ತಾಳವ ನೀಟಾಗಿ ಕೂತ್ಕೊಳ್ಳೋದಿಲ್ಲ. ಕಲಸಿ 10 ನಿಮಿಷ ಇಟ್ಟರೆ ಚೆನ್ನಾಗಿ ಹೊಂದ್ಕೋತದೆ. ಇವರಿಬ್ರು ಕಬಾಬ್ ಮಾಡಿದ್ರೆ ಚೆನ್ನಾಗಿ ಮಾಡ್ತಾರೆ. ಒಂಚೂರು ಹುಳಿ ಹಾಕಿಟ್ಟಿದ್ರೆ ಹುಳಿ ಇದಾಗಿರೋದು. ಲೆಮನ್ ಎಲ್ಲ ಹುಣಸೆ ಹಣ್ಣು ಹುಳಿನೇ ಒಂಚೂರು ಹಿಂಗೆ ಕನಕಿಸ್ಬಿಟ್ಟು ಇಟ್ಟಿದ್ರೆ ಹಾಕ್ಬಿಡ್ಲಾ? ಹಾಕ್ಬಿಡು. ಇನ್ನೇನು ಮಾಡೋಕ್ಕದು? ಸಾಲದಿಲ್ಲಕತ್ತ ಅದು ನೀಟಾಗಿ ಸೋಸು ಅದನ್ನ. ಪಿಂಕಿ ನೋಡು ಸ್ಮೆಲ್ ಬಂದವಳೆ ಆಲೆ. ಪಿಂಕಿ ಬಡ್ಡಿ ನಾನು ಅದಕ್ಕೆ ಕೆಂದಿ ಅಂತ ಹೆಸರಿಟ್ಟಿದ್ದೀನಿ ಚಂದ ಕರಿಗೆ. ಇವಳು ಪಿಂಕಿ. ನಮ್ಮನೆಗೆ ಒಂದು ನಾಯಿ ಮರಿ ತಂದ್ರತ್ತ. ನನ್ನ ಮನೇಲಿ ಇರಕ್ಕ ಈ ಬೆಳಗ್ಗೆ ಹೋಗಿ ಸಂಜೆ ಬಂದಿದ್ದೀನಪ್ಪ. ಎಲ್ಲಿ ಹಾಲಾಕನ? ನಾನು ಬಂದಾಗ ಎಷ್ಟು ಗಂಟೆ? 4:30. ಇವಳು ಹೇಳೋದು ನಿಜ ಅನ್ಕೋಬೇಕು. ನಾವು ಪಿಂಕಿಗೆ ನಾನು ಹಾಲೇ ಹಾಕಿಲ್ಲ, ಯಾವಾಗಲೂ ಕಾಯಿಸ್ಬಿಟ್ಟು. ನಾನು ಹಾಲು ಹಾಕಿದ್ದೀನಿ, ಅದೇ ಮುಟ್ಕೊಂಡೆ ಹೇಳ್ತೀನಿ. ನೋಡಿ ಅಕ್ಕ ತಂಗಿರ ಜಗಳ, ಅತ್ತೆ ಸೊಸೆ ಜಗಳ ಜಗಳ ತರ ಮಾಡ್ತಾರೆ. ನೋಡಿ ಹೊಟ್ಟೊಟ್ಟ ತರ ಬತ್ತಿದೆ ಅಂತ ನಾವ್ ಹೇಳುದು ಅವಾಗ್ಲೇ. ಒಂಚೂರು ಹಂದಿ ನೀರ್ ಹಾಕೋಬೇಕು ಅಂತ ಅವ್ರು ಯಾರೋ ಒಬ್ರು ಹೇಳಿದ್ರು. ಇಲ್ಲ, ನೀರ್ ಹಾಕೊಂಡು ನೀರ್ ಹುಯ್ದ್ ಬಿಡಿ ಅಂತ ಅಂದ್ರು. ಅದು ನೀರ್ ಹಾಕೊಳ್ದ್ರೆ ಹೆಂಗ್ ಪೌಡರ್ ಹೆಂಗ್ ಕಲಿಸ್ತಾರೆ? ನಾವು ಒಂದ್ ಹನಿ ಹಾಕಬೇಕು, ನೀರ್ ಹಾಕೊಂಡು ಇದ್ ಮಾಡ್ಬೇಕು. ಅದಕ್ಕೆ ನಾವು ಮೊಟ್ಟೆ ಕೇಳ್ದು ಅವಾಗ್ಲೇ. ಅವ್ರು ಮೊಟ್ಟೆ ಕೊಡ್ಲಿಲ್ಲ. 3 ಮೀನಿಗೆ ಫಿಶಲ್ ಎಲ್ಲ ಅವ ಎಲ್ಲಾನು ನಂಗೆ 4 ಪೀಸ್ ಕೊಟ್ಬಿಟ್ರವ. ಮಿಕ್ತವ್ ನೀವು ತಿನ್ಕೊಟ್ಟು. 4 ಅಲ್ಲ, 1 ಫಿಶ್ 2 ಪೀಸು. ಬಂದ್ಬಿಡು. ನೀವೆಲ್ಲ ತಿಂದಿದ್ರಿ, ನಾನು ತಿಂದಿಲ್ಲ. ನಂಗೆ 4 ಪೀಸ್ ಕೊಟ್ಬಿಡಿ. ಬಂದ್ಬಿಡು. ಏನು 2 ಪೀಸ್ ಹುಡ್ಕೊತಾರೆ. ನಾವು ಡೈರೆಕ್ಟ್ ಫಿಶ್ ಹಾಕೋ ಬದಲು
ಫಸ್ಟ್ ಪೌಡರ್ಗೆ ಹಾಕೊಂಡು ಮಿಕ್ಸ್ ಇದು ಮಾಡ್ಕೊಂಡ್ಮೇಲೆ ಆಮೇಲೆ ಮೀನು ಹಾಕೋಬೇಕಾಗಿತ್ತು. ಕೇಳ್ಕೊಳೆ ಚೆಫ್ ಇಲ್ಲ ಇದಾರೆ, ಮೇನ್ ಚೆಫ್ ಗುಡಿಯಲ್ಲಿ ಹೇಳ್ಕೊಡಿರಿ. ಹುಬ್ಳಿ ಕರ್ಕೊಂಡೋದ್ಮೇಲೆ ಏನೊಂಚೂರು ನೀರ್ ಹಾಕ್ರಿ. ಹಾಕು. ಇವಾಗ ಗೊತ್ತಾಯ್ತಾ ಗೈಸ್, ಇವರು ಇರೋದು ಸ್ವಾಗತ ಅವ್ರು ಇರೋದು ಹುಬ್ಳಿಲಿ. ಚಾಂದಿ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಹುಬ್ಳಿಗೆ ಹೋಯ್ತಾಳೆ. ಹುಬ್ಳಿ ಹುಡುಗಿ ಆಯ್ತಾಳೆ ಆಗ ಹುಬ್ಬಳ್ಳಿಯ. ಅವಾಗ ಭಾಷೆ ಚೇಂಜ್ ಆಗುತ್ತೆ. ಆ ಬಾಟ್ಲು ಕೊಡಿ, ಕೆಳಗಡೆ ತಟ್ಟೆ ಕೊಡಿ. ಹಿಡಿಸ್ತಾಳೆ ಈಗ. ಚೆನ್ನಾದ್ರೆ ತಿನ್ನಿ, ಚೆನ್ನಾಗಿಲ್ಲ ಅಂತ ಅವಳು ಕೊಡೋಣ. ಪಿಂಕಿ ಹೋಗಿ ಹಾಲು ಕುಡಿಯೋದು. ನೀರೇನಾದ್ರು ಜಾಸ್ತಿ ಆದ್ರೆ ಮಾತ್ರ ಅವ್ರು ಸುಮ್ಮನೆ ಬಿಡಕ್ಕಲ್ಲ. ಆಮೇಲೆ ಇರೋ 3 ಮೀನು ಮೀನ್ ಇನ್ನೊಂದ್ ತರಿಸ್ತೀರಾ ಅಥವಾ ಏನ್ ಇನ್ನೊಂದ್ ತರಿಸ್ತೀರಾ? ಪೌಡ್ರ್ ತಂದ್ರೆ ಅವ್ಳು ಮೀನ್ ಬೇಡವಾ? ಹಾಕು. ಫಸ್ಟ್ ಪೌಡರ್ ಕಲ್ಸ್ಕೊಂಡು ದೇವಸ್ಥಾನದಲ್ಲಿ ಪ್ರಸಾದ ಹಾಕ್ತಾರಲ್ಲ ಹಾಕ್ತಾರ. ಕೈ ತೊಳ್ದಿದ್ರಿ ತಾನೆ. ಮಟ್ಕೊಂಡ್ಬಂದವ್ರೆ ಕೈ ತೊಳಿತಿರೋದಲ್ಲೇ. ನಮ್ ಸ್ವಾಗತ ಅವರು ಇವಾಗ ಫಿಶ್ ಫ್ರೈ ಮಾಡ್ತಾ ಇದಾರೆ. ಹಾಕು, ಮುಳುಗ್ಬೇಕು ಕತೆ. ಮುಳುಗ್ಬೇಕಲ್ಲ ಅದು. ನಾನಿಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ, ನನ್ನ ತಂಗಿ ಅನ್ನಕ್ಕೆ ಇಟ್ಲು, ಎಲ್ಲ ಒಂದೊಂದು ಮಾಡ್ತಾ ಇದೀವಿ. ಎಲ್ಲರೂ ಹಂಚ್ಕೊಂಡ್ ಮಾಡ್ತಾ ಇದೀವಿ. ಸಾನಿಕ್ ಅವ್ರು ನೋಡ್ತಾವ್ರೆ. ಸಾನಿಕ್ ಏನು ಹೇಳ್ತಿದಾರ? ಭಾನುವಾರ ಎಷ್ಟು ಗಂಟೆ ಬರ್ಬೇಕವ? ಏನೋ ಕಬಾಬ್ ರೆಡಿ ಆಗಿದೆ. ಸ್ವಲ್ಪ ಜ್ವರ ಮಾತಾಡ್ಬೇಕು. ರೆಡಿ ಆಗಿಲ್ಲ, ಸಾರಿ. ಈ ಕಬಾಬ್ ಕಬಾಬ್ನ ಎಣ್ಣೆಗೆ ಬಿಟ್ಟಿದೀನಿ ನೋಡಿ. ಕೊತ ಕೊತ ಅಂತ ಕುದೀತಾ ಇದೆ. ಫ್ರೆಶ್ ಕಬಾಬು. ಈ ಕಡೆ ನೋಡ್ಕೊಳ್ಳಿ. ನಮ್ಮ ಅತ್ತಿಗೆಗೋಸ್ಕರ ಸ್ಪೆಷಲ್ ಆಗಿ ಮಾಡ್ತಿದೀವಿ ಇವತ್ತು. ಅಯ್ಯೋ, ನೀವು ಅದಕ್ಕೆ ಅಂದ್ರೆ ನಂಗೆ ಗೊಸ್ತಿ ನಗು ಬರಲ್ಲ. ಅದಕ್ಕೆ ಅನ್ಬೇಕು. ಇನ್ನೇನು ಹಂಗಾರೆ ಪರ್ಮನೆಂಟ್ ಆಗಿ ಅದಕ್ಕೆ ಅಂತೀರಾ? ಒಂದ್ ವರ್ಷ ಆದ್ಮೇಲೆ ಗೊತ್ತಾಗಿ ಮೊನ್ನೆ ತಿಳ್ಕೊ ಬಂದಿರೋದು. ಏನಂತ? ಇಷ್ಟರ ಅನ್ಬೇಡದಂತೆ ಅದಕ್ಕೆ ಆಗ್ಬೇಕಂತೆ. ಅದಕ್ಕೆ ಮೊನ್ನೆಲ್ಲೇ ಗೊತ್ತಿತ್ತು. ಸುಮ್ಮನೆ ಮೊನ್ನೆ ಯಾರು ಹೇಳ್ದರು? ಇಲ್ಲ, ನನಗೆ ಮೊದ್ಲೇ ಗೊತ್ತಿತ್ತು. ಅಯ್ಯೋ, ಏನೋ ಅದಕ್ಕೆ ಗಿತ್ಕೆ ಬೇಡ. ಏನ್ ಅನ್ಬೇಕು ಹೇಳಿ? ಸುಷ್ಮಾ ಹರಿನಾಗಾಡ್ತಿದ್ದ. ಅದು ಯಾವಾಗಿನ ಬರ್ತೀನಿ. ಇವಳು ನನ್ನ ಅಕ್ಕ ಅಂತಾನೆ ಅಂತಿದ್ದು, ಇತ್ತೀಚೆ ಕಲ್ತ್ಕೊಬಿಟ್ಟವಳೆ ಬೆಂಗಳೂರಿಗೆ ಹೋದ್ಮೇಲೆ. ಅಂತೀನಿ, ಅಕ್ಕ ಅಂತೀನಲ್ಲ, ಸುಷ್ಮಕ್ಕ. ನನ್ಗೆ ಒಂಥರ ಅನ್ಸ್ತದೆ. ನೋಡಿ ಗೈಸ್, ಬೇಯ್ತಾ ಇದೆ ನೋಡೆ ನಿನ್. ನೋಡಿ, ಒಳಗಡೆ ಬೆಂದಿರಲ್ಲ, ಬೇಯಬೇಕು. ಒಂಚೂರು ಉಪ್ಪು ಪುಡಿ ಹಾಕ್ಬೇಕಾಗಿತ್ತು ಮೇಲ್ಗಡೆ. ಕಲಿಸ್ಬೇಕಾದ್ರೆ ಹಾಕ್ಬೇಕು. ಈಗ ಹಾಕ್ಬೇಡ. ಕಬಾಬ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ದೆ ತಾನೆ. ಅಂದ್ರೆ ಒಂಚೂರು ಉಪ್ಪು ಆಗ್ಬಿಡ್ತದೆ ಜಾಸ್ತಿ ಹಾಕಿದ್ರೆ. ಕಬಾಬ್ ಪೌಡರ್ ಹಾಕಿ ಕಲಿಸ್ಬೇಕಾದ್ರೆ ಬೇಡ ಬಿಡಿ. ಈಗ ಹಾಕೋರು ಉಪ್ಪು ಆಯ್ತದೆ. ನೀವೇ ಮೇಲೆ ಉದುರಿಸ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಮನೆಗೆ ಅಳಿ ಮೈತನ ಮಾಡಕ್ಕೆ ಕರ್ಕೊಂಡ್ಬಿಟ್ಟು ಪಪ್ಪ ಇರ್ತವೆ ಕೆಲಸ ಮಾಡಿಸ್ತಾ ಇದೀವಿ ನಾವು. ನಿಮ್ ಕಡೆಯವರೆಲ್ಲ ನೋಡಿದ್ರೆ ಏನಾರು ಅನ್ಕೊಂಡ್ರೆ ಏನ್ ಅನ್ಕೋತಾರೆ? ಕೆಲಸ ಮಾಡಿಸ್ತಾವ್ರೆ ನೋಡಿ ನಮ್ಮ ಅತ್ತೆ ಮನೇಲಿ ನಾವು ಮಾಡ್ತಿದೀವಿ. ಯಾಕೆ ಚಾಂದು ನೋಡ್ಕೋ, ಫ್ಯೂಚರ್ಗೆ ಅಡಿಗೆ ಎಲ್ಲ ಮಾಡಿಸ್ಬೋದು. ಮಾಡ್ತಾರೆ. ನಾನೇ ಕಲ್ಸಿ. ನಾನು ಫ್ಯೂಚರ್ ನೀನೇ ಕಲ್ಸಿದ್ದು? ಯಾಕೆ ಕಲ್ಸಿದ್ದೀರಿ? ಏನ್ ಕಲ್ಸಿದೆ? ಏನಾರು ಆನ್ಲೈನ್ ಕ್ಲಾಸ್ ತಗೊಂಡಿದ್ದ? ಸ್ವಂತ ಕಲ್ತಿರೋದು. ಸ್ವಂತ ಯೂಟ್ಯೂಬ್ ಕಲ್ಸೈತೆ ಕಣೆ. ಬೇಯ್ತಾ? ಯೂಟ್ಯೂಬ್ ಎಲ್ಲ ನೋಡ್ತಿರ್ಲಿ. ತಂದು ಇದು ಏ ಸುಮ್ಮನೆ ಬೇಡ. ಊಟ ಕುಡ್ತಕ್ಕ ಎಲ್ಲ ಒಂದೊಂದ್ ಕಡೆ ಮನ್ಗವ್ರೆ. ಮುದ್ದೆ ಆಗದ್ ಬಿಡು. ಮುದ್ದೆ ತಿರ್ಗ್ಬೇಕು. ಇನ್ನೇನ್ ಮಾಡ್ತಾರೆ? ಉಣ್ತಾರೆ, ತಿಂತಾರೆ, ಮನಿಕೋತಾರೆ. ನಿದ್ದೆ ಹೊಡಿಕಲ್ಲ. 8:30ಗೆ ನಾವೆಲ್ಲರೂ ಊಟ ಕುತ್ಕೋತಾ ಇದ್ದೀವಿ. ನಮ್ಮ ಅಪ್ಪಾಜಿ ಒಂದು ಮಿಸ್ಸಿಂಗ್ ಆಗಿದೆ. ಹಾಗೆ ನೋಡಿದ್ರಲ್ಲ, ಸ್ವಾಗತ ಅವರು ಫುಲ್ ಫ್ರೈ ಮಾಡಿದ್ರು. ನಾನು ಮುದ್ದೆಗಿಟ್ಟೆ. ನಮ್ಮಮ್ಮ ತಿರುಗ್ತೀನಿ ಅಂತೂ ನೋಡೋಣ ಅಂತ ನಾನೇ ಹೆಂಗೋ ಸಾಹಸ ಪಟ್ಟು ಚಿಕ್ಕದು 4 ಮುದ್ದೆ ತಿರುಗಿದೆ. ಸ್ವಲ್ಪ ಲೈಟಾಗಿ ಕೈ ನೋವು ಬತ್ತು, ಬಟ್ ಏನು ಮಾಡೋದು, ಅಮ್ಮಗೂ ಹುಷಾರಿಲ್ಲ. ನೋಡೋಣ ಅಂದ್ಬಿಟ್ಟು ನಾನೇ ತಿರುಗಿದೆ. ಈಗ ಊಟ ಮಾಡೋಣ ಬನ್ನಿ. IPL ನೋಡ್ತಾ ಇಲ್ಲ, ಸ್ವಾಗತ ಅವ್ರು ಮಾತ್ರ IPL. ನಮ್ಮ ದೊಡ್ಡಮ್ಮ ನೋಡ್ತಾವ್ರೆ. ನಾನು ತುಂಬ ದಿನ ಆಗಿತ್ತು ಊಟ ಮಾಡಿ ಮೀನು ಸಾಂಬಾರಿಗೆ ಎಲೆಡ್ಕೆ ಹಾಕೊಳ್ಳೋಣ ಅಂತೇಳಿ ಎಲ್ಲರೂ ಕೂಡ ಎಲೆಡ್ಕೆ ಹಾಕೋತಾ ಇದ್ದೀವಿ. ಇವಾಗ ಬತ್ತು ಕೃತಜ್ಞ ನಾನೇ ಹಾಕ್ಕೊಡ್ಬೇಕು ನಮ್ಮ ಅಪ್ಪಾಜಿಗೆ ಅಂದ್ಬಿಟ್ಟು ಊಟ ಕೊಡ್ತಾಳೆ. ತಾಕೋ ಹಾಕೊಡಿವೆ. ನಿಂದೊಂಥರ ಸುಮಾರು ಕಣ್ಣೆ ಕುರಿತು. ಅಲ್ಲೊಂದು ಅಪ್ಪಿಯದೆ ಹಾಕೊಡು. ನಂದು ಒಂದೇ ಕತೆ ಹಾಕ್ತೀನಿ, ಕಲ್ಸೋಗದೆ. ನಾನು ತಿಂದಿಲ್ಲ ಅದಕ್ಕತೆ. ಹಾಕು ಬಿಡು. ಇನ್ನು ಮಿಕ್ಕಿ ತಾತನೇ ಹಾಕೋತದೆ. ಇಡು, ಹಂಗೆ ಇಡು. ತಪ್ಪಲೆ ಇಡು ತಿನ್ನು. ಆಗೋತದೆ. ನೀರು ತಂದಿಡು ಈಗ ತಾತಂಗೆ. ಸರಿ, ನೀರು ತಂದಿಟ್ಬಿಟ್ಟು ಇಲ್ಲೇ ಕೂತ್ಕೋ. ಸಾನಿಕ್ ಅವರು ಹೊರಡ್ತಾ ಇದ್ದಾರೆ. ಸಾನಿಕ್ ಅವ್ರಿಗೆ ಎಲ್ಲಡಿಕೆ ಕೊಡ್ತಾ ಇದ್ದಾಳೆ ನನ್ನ ತಂಗಿ. ಬಾಯ್ ಮಾಡಿಬಿಡವ ಲಾಸ್ಟ್. ಅವಳು ಬಿ ಹೋಯ್ತಾವಳೆ ಫ್ರೆಂಡ್ಸ್. ಇನ್ನು ನಮ್ಮ ಬ್ಲಾಗಲ್ಲಿ ಬರಲ್ಲ ಸಾನಿಕ. ಪಪ್ಪ ಒಂದು ವಾರದಿಂದ ಬಂದಿದ್ಲು. ನಮ್ಮ ದೊಡ್ಡಮ್ಮನೂ ಹೋಯ್ತಾ ಇದೆ. ದೊಡ್ಡಮ್ಮನ ಇನ್ನೂ ಬಾಯ್ ಮಾಡ್ಬಿಡು.
ಎಲ್ಲ ಖಾಲಿ ಇವತ್ತು ಸಹ. ನಮ್ಮ ದೊಡ್ಡಮ್ಮ ಬೆಳಗ್ಗೆಲೆ ಹೊರಟಿದ್ದಾರೆ ತಿಂಡಿ ತಿಂದಂಗೆ. ನಾವು ನೋಡಿ ಎದ್ದಿದ್ದೀವಿ, ಇನ್ನೂ ಹಾಸಿಗೆ ಎತ್ತಿಲ್ಲ, ಹಾಸಿಗೆ ಎತ್ತಬೇಕು. ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಮಾಡಬೇಕು ಇವಾಗ. ಮುದ್ದು ಅದು ಒಗ್ಗೆ ಹಾಕಿಕನ್ ಮುದ್ದು ಒಗ್ಯಕ್ಕೆ ಹಾಕಿಲ್ಲ, ಒಗ್ಯಕ್ಕೆ ಕೊಡ್ಬೇಕು ಅಜ್ಜಿಗೆ. ಬನ್ನಿ ಬೆಳಿಗ್ಗೆ ನಾಳಕ್ಕೆ ಸಂಡೆ ಹೊತ್ತಿಗೆ ಬರೀರಿ. ನೀನು ಬಿಡಬೇಡ. ಎಲ್ಲಿದಿ ಪಾಪನ ವಾಯ್ಸ್ ಕೇಳ್ತಲ್ಲ, ಎಲ್ಲಿದೀಯಾ ಅಂದೆ, ಕಾಣಿಸ್ಲಿಲ್ವಲ್ಲ. ಸುಮ್ಮ ಅಲ್ಲಕನವ ಸಾನು ಅವ್ರ ಅಮ್ಮನ ಹೆಸರು ಹೇಳ್ತೀಯ. ಬಾ ಪೈ ಮಾಡು ಮಂಗ್ಳು, ಬಾ ಚಿನ್ನಮ್ಮ ಬಾರೆ ಆಚೆಗೆ. ಯಾಕೆ ಅಜ್ಜಿ ಬೇಜಾರು ಮಾಡ್ಕೊಳ್ಳೋದಿಲ್ವಾ? ಕೊಡ್ತೀನಿ ಬಾ, ಅಜ್ಜಿಗೂ ಅಕ್ಕಂಗೂ ಬಾಯ್ ಮಾಡು, ಪಪ್ಪಿ ಕೊಟ್ಬಿಟ್ಟು ಬಾಯ್ಲಿ. ಯಾಕಂಗೆ ಲೊಡ್ಡ ಬುದ್ಧಿ ಕಲ್ತಿರೋದು ನೀವು? ಒಳ್ಳೆ ಹೆಣ್ಣು ಅಂತ ನಡೀರಿ. ಅವರು ಸಾಲಿಗ್ರಾಮಕ್ಕೆ ಬಿಟ್ಟು ಕೊಡ್ತಾವ್ರೆ, ದೊಡ್ಡಮ್ಮನ್ನು ಸಾನಿಕನ್ನು. ತಿಂಡಿನೂ ತಿಂದಿಲ್ಲ, ಎದ್ದ ತಕ್ಷಣ ಹೋಯ್ತಾರೆ. ಅಮ್ಮ ಎದ್ದ ತಕ್ಷಣ ಬಟ್ಟೆ ಹೋಗಿದ್ದಾರೆ. ಟೀ ಕುಡ್ದೆ, ಹಾಸಿಗೆನೂ ಎತ್ತಿಲ್ಲ, ಎಲ್ಲ ಕೆಲಸ ಎಲ್ಲ ಬತ್ತೀಯವ? ಹೋಯ್ ಯಾಕೆ ಹೋಗ್ಬಿಟ್ಟು ಬರ್ತೀನಿ ಅನ್ನೋದು. ದೊಡ್ಡಮ್ಮ ಸರಿ ಬಾಯ್ ಅಜ್ಜಿಗೆ. ಸಾನು ಬತ್ತೀಯಾ? ಅಳ್ಬೇಡ, ಅಳ್ತಾಳ್ಕನೆ ಎಲ್ಲ ಸನಿಕ ಎಲ್ಲವ. ಯಾಕೆ ಅಳ್ತೀಯಾ? ನಾಳೆಗೆ ಬರೋದಿಲ್ಲ, ಹೋಗು. ನಮ್ಮ ಸಾನು ಅಳ್ತಾವಳೆ ಗೈಸ್. ನೀನೇ ಅಳ್ಳಿಲ್ಲ ನೋಡ್ತಾವಳೆ ಗೈಸ್. ಪಾಪ ನಂಗೆ ಬೇಜಾರಾಯ್ತದ ಅವಳು ಅಳೋದು ನೋಡಿ. ಸುಮ್ನಿರು, ನಾನು ಬರ್ತೀನಿ, ಸುಮ್ನಿರು. ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಅಳ್ಬೇಡ, ಸುಮ್ಮನೆ ಹೋಗು. ಬತ್ತಾಳೆ ಸುಸ್ಮಂದಿ ಬರ್ತೀನಿ, ಹೋಗವ ಅಳ್ಬೇಡ. ಬತ್ತೀಯಾ? ಫೋನ್ ಮಾಡ್ತೀನಿ, ಫೋನ್ ಮಾಡು ಮನೆಗೆ ಹೋದ್ಮೇಲೆ. ಬಾಯ್ ಕಣವ, ದೊಡ್ಡಮ್ಮ ಬಾಯ್. ಎಲ್ಲ ಗುಡಿಸ್ಕೊಟ್ಟೆ. ನನ್ನ ತಂಗಿ ಮನೆ ಒರೆಸ್ತಾವಳೆ. ನಮ್ಮನೆ ಇವತ್ತು ಬಿಸಿ ಬಿಸಿಯಾದ ಟೊಮೊಟೊ ಪಲಾವು. ಟೇಸ್ಟ್ ಅಂತೂ ಸಕ್ಕದಾಗದೆ. ನನ್ನ ತಂಗಿ ಮಾಡಿದ್ಲು. ನಿಂದ ಅಮ್ಮಯ್ಯ ಸುಮ್ಮನಿರು, ಎಂತನೂ ದಬ್ಬ ಹಾಕಿಲ್ಲ. ಗೋಬಿ ಪಾನಿಪುರಿ ಅಷ್ಟೇನೆ ಫ್ರೆಂಡ್ಸ್, ನಾನು ಚೆನ್ನಾಗಿ ನಿದ್ದೆ ಮಾಡಿ ಎದ್ದೆ. ಟೈಮ್ ಬಂದು 3:15 ಅಂತ. ಪಲಾವ್ ಇತ್ತು ಬೆಳಗ್ಗೆದು, ಹಾಕ ಬರವ ಅಂದರೆ ನನ್ನ ತಂಗಿ ಹಾಕೊಟ್ಲು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಸ್ವಾಗತ್ತವ್ರು ಚಕ್ಲಿ ಓದ್ತವ್ರೆ. ಅದಕ್ಕೆ ಏನು ನಮ್ಮ ಸ್ವಂತ ಹಿಂಗೆಲ್ಲ ಮಾಡೇ ಐತಿಲ್ಲ. ಹಿಂಗೆಲ್ಲ ಮಾಡಿದಿದ್ರೆ ಇನ್ನೇನು ಇಲ್ಲ. ಅಯ್ಯೋ ಮುಗ್ದೆ ಹೋಯ್ತು ಕತೆ. ಆಮೇಲೆ ಮಳೆ ಬೇರೆ ಬರಂಗದೆ. ಅಮ್ಮ ಯಾಕೋ ದಪ್ಪ ಇದು ಯಾರ್ದು? ನಮ್ದು ಚಕ್ಲಿ ಒಳ್ಳು ದಪ್ಪ ಕಾಣ್ತಾವಲ್ವ ಎಳೆ ಅಲ್ವಾ? ಏನು ಹಾಕಿಲ್ವಲ್ಲ, ಬಿಳ್ಳಗವಲ್ಲ ಚಕ್ಲಿ. ಏನು ಹಾಕಿಲ್ಲ, ಅದಕ್ಕೆ ಬಿಡು. ನಿಮ್ಗೆ ಇವೆಲ್ಲ ಕೆಲಸ ಮಾಡೋ ಅಭ್ಯಾಸ ಆಯ್ತಾ? ಆದ್ರೂ ನಿಮ್ಮ ಹೆಂಡತಿ ಮಾಡ್ತಾಳೆ ಬಿಡಿ, ನೀವ್ ಯಾಕೆ ಮಾಡ್ತಾ ಇದ್ರಿ ಇದೆಲ್ಲ? ನಮ್ಮಮ್ಮಂಗೆ ಯಾರು ಹೆಣ್ಮಕ್ಳಿಲ್ಲ, ಮಾಡ್ಕೊಡ್ತಿದ್ವಿ. ಈಗ ನಿಮ್ಮ ಹೆಂಡತಿ ಮಾಡ್ತಾಳೆ ಬಿಡಿ, ನೀವ್ ಯಾಕೆ ಮಾಡ್ತೀರಿ? ಹೆಂಡತಿನೇ ಮಾಡೋದು ಈಗ ನಮ್ಮಮ್ಮನ ಜೊತೆ. ತಿಂಡಿ ಇಲ್ಲೂ ಮಾಡಬಾರ್ದು. ಯಾಕೆ ಮಾಡ್ಬೇಕು? ಅವಳೇ ಮಾಡ್ಬೇಕು. ಉದುರಿಸ್ತಾಳೆ. ನಮ್ದು ದೀಪಾವಳಿ, ನಮ್ದು ಸಂಜೆ ಪೂಜೆ, ನಿಮ್ದು ಬೆಳಗ್ಗೆ ಪೂಜೆ. ಮುಗಿಸ್ಕೊಂಡು ನಾವು ಹಿಂದಿನ ದಿನ ಪಟಾಕಿ ಹೊಡಿತೀವಿ. ನಾವು ಹಬ್ಬದ ದಿನ ಪಟಾಕಿ ಹೊಡಿತೀವಲ್ಲ. ಇಲ್ಲಿ ಮುಗಿಸ್ಕೊಂಡು ಹೋಗು. ಕೆಲಸ ಮಾಡಕ್ಕೆ ಯಾರು ಇಲ್ದಂಗೆ ಆಯ್ತದಲ್ಲ, ನಂಗೆ ಅದೊಂಥರ ಯೋಚನೆ ಐತಿ. ಇದನ್ನು ಹಬ್ಬದ ದಿನ ಬರ್ತಾಳೆ, ಎಡೆ ಇಕ್ತಾಳೆ, ಪೂಜೆ ಮಾಡ್ತಾಳೆ, ಹೋಯ್ತಾಳೆ. ನೀವು ಬೇರೆ ದಿನ ಹಬ್ಬ ಆಗಿದ್ದಿದ್ರೆ ಇವಳನ್ನ ಕೆಲಸ ಮಾಡಿಸ್ಕೊಳಕ್ಕೆ ಕರೆಸ್ಕೊಬೋದಾಗಿತ್ತಲ್ಲ, ಒಂದು ವಾರ ಮುಂಚೆಗೆ. ಕೆಲಸ ಮಾಡ್ದಂಗೆ ಆಯ್ತದಲ್ಲ ಅಂತ ಬೇಜಾರಾಯ್ತದ. ಓಹೋ, ಅಲ್ಲಿ ಕೆಲಸ ಮಾಡೋದು ಬೇಡ. ಬೇಯಿಸಾದ್ಮೇಲೆ ಗೊತ್ತಾಯ್ತು ಚಕ್ಲಿ ಕಡಿಮೆ ಅದು ಅಂತ ಹೇಳಿ. ಇನ್ನು ಅಷ್ಟು ಹಿಟ್ಟಿದೆ. ಹಾಕಮ್ಮ ಇನ್ನೊಂದು ರೌಂಡು. ಉರಿ ಸ್ವಲ್ಪ ಜಾಸ್ತಿ ಮಾಡಿ ಮಮ್ಮಿ. ನಾನು ಇನ್ನೂ ಸ್ನಾನನೇ ಮಾಡಿಲ್ಲ ಫ್ರೆಂಡ್ಸ್. 4 ಗಂಟೆ. ಇವಾಗ ಸ್ನಾನಕ್ಕೆ ಹೋಗ್ಬೇಕು. ಇವರು ಕಾಫಿ ಬೇಕಂತೆ, ಕಾಫಿ ಇಟ್ಕೊಟ್ಬಿಟ್ಟು. ಅಯ್ಯಪ್ಪ ಬಿಕ್ಕಡಿಕೆ ಬರ್ತಾವಲ್ಲ, ಯಾರೋ ನೆನೆಸ್ಕೊತಾವ್ರಂತ ಅವರು ಎಷ್ಟೊಂದು ಹೆಲ್ಪ್ ಮಾಡಿಕೊಡ್ತಾರೆ. ನಾನು ಇನ್ನೂ ಕಾಫಿ ಇಡೋಕ್ಕಾಗಿಲ್ಲ. ಈ ಕಾಫಿ ಇಟ್ಬಿಟ್ಟು ಕೊಟ್ಟೆ ಎಲ್ರಿಗೂ. ಅವಳು ಅಷ್ಟೊತ್ತಿಂದ ಬರೀ ಸ್ನಾನ ಮಾಡ್ತೀನಿ ಅನ್ನೋದ್ರಲ್ಲಿ ಅವಳು. ಮಾಡ್ತೀನಿ. ನನ್ನ ಕೃತಜ್ಞ ಎದ್ದು ಬಂದು ಹಾಯ್ ಮಾಡಿ. ಕೃತಜ್ಞ ಹಾಯ್. ವಿಡಿಯೋ ಅಪ್ಲೋಡ್ ಮಾಡ್ಬೇಕೀಗ. ಕಾಫಿ ಕುಡಿದು ವಿಡಿಯೋ ಅಪ್ಲೋಡ್ ಮಾಡಿ. ಈಗ ಕೊಡೆ, ನಾನು ಕೊಡಲಿಲ್ವ ಚಡಿಯ? ನೋಡಲಿಕ್ಕಿಲ್ವ ಅಲ್ಲಿ? ಓಹೋ ನೋಡಿ ಫ್ರೆಂಡ್ಸ್, ಸೋಗತ್ತವರು ನಮಗೆ ಎಷ್ಟು ಚೆನ್ನಾಗಿ ಒಕ್ಕೋಬಿಟ್ಟವ್ರೆ.
ಇಲ್ಲಿ ಹಾಲು ಕಾಯಿಗೆ ಇಟ್ಟಿದ್ದೀನಿ, ಕರೆಂಟ್ ಇಲ್ಲ. ಫ್ರಿಡ್ಜಲ್ಲಿ ಇಟ್ಟರೆ ಹಾಲು 1 ಲೀಟ್ರ್ ಹಾಲಿತ್ತು ಒಡೆದೋಯ್ತದೆ ಅಂದ್ಬಿಟ್ಟು ಬೆಳಗ್ಗೆನೇ ಕಾಯಿಸಿಟ್ಟಿದ್ದು. ಈಗ ಒಂದು ರೌಂಡ್ ಕಾಯಿಸ್ತಾ ಇದ್ದೀನಿ. ಚೀನು ಕಾಡ್ನೂರು ಅಜ್ಜಿ ಕರಿ ಕಾಫಿ ಕುಡಿಯೋಕ್ಕೆ. ನೋಡಿ ನಮ್ಮ ಮನೆಗೆ ಎಲ್ಲ ಹೊಂದ್ಕೊಂಡ್ಬಿಟ್ಟವ್ರೆ. ಸೊ ನಾನು ಕುಡಿತಾ ಇದ್ದೀನಲ್ಲ. ಕುಡಿ. ನನಗೆ ಅವ್ರಿಗೂ ಏನೋ ಒಂಥರ ಚೆನ್ನಾಗಿದೆ ಅಷ್ಟೇ. ಮಳೆ ಬಂದಿದ್ದ ಮಳೆ ಎಲ್ಲ ಹಾಗೆ ಹೋಯ್ತು ಗೈಸ್. ಮಳೆ ಗುಡುಗಿದ್ಕೆ ಕರೆಂಟ್ ಹೋಯ್ತು, ಆದರೆ ಮಳೆ ಬರಲಿಲ್ಲ ಅಷ್ಟೇ. 5 ಗಂಟೆ ಆಯಿತು. ನಾನು ಈಗ ಪಿಂಕಿ ವಿಡಿಯೋ ಅಪ್ಲೋಡ್ ಮಾಡಿದೆ, ಇನ್ನು ತಮ್ಲೈನ್ ಮಾಡಿಲ್ಲ. ತಮ್ಲೈನ್ ಮಾಡಿ ಪಬ್ಲಿಕ್ ಕೊಡಬೇಕು. ಮಳೆ ಬರ್ತಾ ಇದೆ. ಮಳೆ ಬಂತು. ನಮ್ಮ ಕೆಲಸ ಏನು ಅಂದರೆ ಈ ಚಕ್ಕೆ ಒಳಗೆ ತೆಗ್ದಾಕೋದು. ಇವಾಗ ಅದಕ್ಕೆ ಓಡ್ ಬಂದೆ. ಯಾರ ಮನೇನೋ ಕೋಳಿ ಸಾರು ಮಾಡ್ತಾವ್ರೆ ಗೈಸ್, ಗಮ್ಮಂತಾದೆ. ಬಡ್ಡಿ ಮಗನ ನಮ್ಮನೆ ಸಾರು ಮಾಡಿದಾಗ ಗಮ್ಮ ಬರೋಕ್ಕಲ್ಲ, ಅಕ್ಕಪಕ್ಕದ ಮನೆಯವ್ರು ಸಾರು ಮಾಡಿದಾಗ ಗಮ್ಮ ಬರ್ತದೆ. ಏನು ಮಾಡೋದು? ಫೋನ್ ನೆನೀತೈತೆ, ಆಮೇಲೆ ಸಿಗ್ತೀನಿ. ನಾನು ಮಾಡ್ಕೊಬಂದೆ ಅವಾಗಲೇ. ಮಧ್ಯಾಹ್ನ ತರಕಾರಿ ಸಾಂಬಾರು ಮಾಡಿದೆ. ಕಡಲೆಕಾಳು, ಹೀರೆಕಾಯಿ, ಬದನೆಕಾಯಿ, ಆಲೂಗೆಡ್ಡೆ ಹಾಕ್ಬಿಟ್ಟು. ನಾನು ಎದ್ದು ಮಧ್ಯಾಹ್ನ ಅನ್ನ ಸಾಂಬಾರು ತಿಂದಿಲ್ಲ, ಟೊಮೊಟೊ ಪಲಾವ್ ಇತ್ತು ತಿಂದೆ. ಇವಾಗ ಸಾಂಬಾರು ಬೇಯಿಸ್ಬಿಟ್ಟು ರೈಸ್ ಮಾಡಿಟ್ಟಿದ್ದೀನಿ. ಇವತ್ತು ಚಕ್ಲಿ ಕೋಡ್ಬಳೆ ಬೇಯಿಸ್ತು. ಮೊನ್ನೆ ಸಂಜೆನೇ ಅಮ್ಮ ಕಜ್ಜಾಯದ ಹಿಟ್ಟು ರೆಡಿ ಮಾಡಿಟ್ಟೈತೆ. ನಾಳೆ ಅಥವಾ ನಾಡಿದ್ದು ಕಜ್ಜಾಯ ಬೇಯಿಸ್ಕೋಬೇಕು. 3 ಥರ ತಿಂಡಿ ಮಾಡಬೇಕು ಅಂತ ಹೇಳಿ, ಸೊ 3 ಥರ ಪ್ಲ್ಯಾನ್ ಮಾಡಿ ತಿಂಡಿ ಮಾಡಿರೋದು. ನನ್ನ ಕೈ ಆಗಲ್ಲ ಅಂಥೇಳಿ ನಾನು ಏನೂ ಮಾಡಲಿಲ್ಲ. ಚಾಂದು ಸ್ವಾಗತ ಅವ್ರು ಸೇರ್ಕೊಂಡು ಚಕ್ಲಿ ಒತ್ಕೊಟ್ರು, ಅಮ್ಮ ಬೇಯಿಸ್ತು. ಕೋಡ್ಬಳೆನ ಹೂವು ಚಾಂದು ಕೋಡ್ಬಳೆ ಮಾಡಿಕೊಟ್ರು, ಅಮ್ಮ ಬೇಯಿಸ್ತು. ನನಗೆ ಕೈ ಆಗಲ್ವಲ್ಲ, ಅದಕ್ಕೆ ಸೊ ಪ್ರೈವೇಟಾಗಿ ಇಡಿ ಅಂತೀರ. ತೀರಾ ಏನೂ ತೋರಿಸ್ತಾ ಇಲ್ಲ ನನ್ನ ಪ್ರಕಾರ. ಹೌದು, ನೀವು ಹೇಳಿದ್ದು ಒಳ್ಳೆಯದೇ, ಹೊಸ್ದಾಗಿ ಮದುವೆ ಆಗಿದ್ದಾರೆ ಅಂತ ಹೇಳಿ. ಬಟ್ ತೀರಾ ಏನೂ ಪರ್ಸ್ನಲ್ ಏನೂ ತೋರಿಸ್ತಾ ಇಲ್ಲ, ನಾರ್ಮಲಾಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅವ್ರಿಗೆ ವ್ಲಾಗಲ್ಲಿ ಬರೋದು ಅಂದರೆ ತುಂಬ ಇಷ್ಟ. ನನ್ನ ತಂಗಿಗಿಂತ ಸ್ವಾಗತ ಅವರೇ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ, ವ್ಲಾಗ್ ಮಾಡಿ ಅಂತ ಹೇಳಿ. ಆ್ಯಂಡ್ ನಾನು ಕೂಡ ನಿಮ್ಮ ವ್ಲಾಗಲ್ಲಿ ಬರ್ತೀನಿ, ಮಾತಾಡ್ತೀನಿ ಅಂತ ಹೇಳಿ. ಈಗ ಅವ್ರು ಬೇಡ ಅಂತ ಅಂದರೆ, ಅಥವಾ ಅವ್ರು ಏನಾದರೂ ಮುಜುಗರ ಪಟ್ಕೊಂಡ್ರೆ, ಅನ್ಕಂಫರ್ಟಬಲ್ ಫೀಲ್ ಆದರೆ, ನಿಜವಾಗ್ಲೂ ಅವ್ರನ್ನ ನನ್ನ ವ್ಲಾಗಲ್ಲಿ ತೋರಿಸಲ್ಲ. ಬಿಕಾಸ್ ಇಷ್ಟು ದಿನದಿಂದಲೂ ನಾನು ಜಾಸ್ತಿ ಯಾರನ್ನೂ ತೋರಿಸೋದೇ ಇಲ್ಲ, ನಂದು ಎಷ್ಟಿದೆ ಅಷ್ಟೇ. ಸೊ ಸ್ವಾಗತ ಅವರಿಗೆ ಇಷ್ಟ ವ್ಲಾಗಲ್ಲಿ ಬರೋದು, ಮಾತಾಡೋದಿಲ್ಲ. ಸಿಸ್ಟರ್ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ, ನಾನು ಬರ್ತೀನಿ ಅಂತ ಅವ್ರು ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನಮ್ಮನೆ ಇರೋಷ್ಟು ದಿನ ಅವ್ರು ಬರ್ತಾರೆ ಅಷ್ಟೇ. ಅವರು ರಜಾ ಮುಗಿದ್ಮೇಲೆ ಅವರು ಹೋಗಲೇಬೇಕು ಅವ್ರ ಡ್ಯೂಟಿಗೆ. ಅದಾದಮೇಲೆ ಅವ್ರೇನು ಬರೋಲ್ಲ. ಇನ್ನೇನಾದರೂ ಹಬ್ಬ ಫಂಕ್ಷನ್ಸಿಗೆ ಬಂದಾಗ ಅಷ್ಟೇ, ಮೀಟ್ ಮಾಡಿದಾಗ ಬರ್ತಾರೆ. ಅದು ಬಿಟ್ಟರೆ ಡೈಲಿ ನನ್ನ ವ್ಲಾಗಲ್ಲಿ ಬರೋಲ್ಲ. ಸೊ ಇವಾಗ ಮುಂಡೂರಲ್ಲಿ ಇದ್ದಾರಲ್ಲ, ಹಾಗಾಗಿ ಬರ್ತಾಯಿದ್ದಾರೆ. ಆ್ಯಂಡ್ ಕೃತನ್ನ ನಾನು ಹೋಗು ಅಂತ ನಾನು ಎಲ್ಲಿಗೂ ಕಳಿಸೋದಿಲ್ಲ. ದೇವಸ್ಥಾನ ಅವರು ಮೊನ್ನೆ ಎಲ್ಲ ಸಾಲಿಗ್ರಾಮಕ್ಕೆಲ್ಲ ಹೋಗಿದ್ರು, ಅವಾಗೆಲ್ಲೂ ನಾವು ಕೃತಜ್ಞನ ಕಳಿಸಿಲ್ಲ. ಆ ಟೆಂಪಲ್ಗೆ ಹೋಗ್ತಾಯಿದ್ರು ದೇವಿ ತಂದರೆಗೆ ಪಕ್ಕದೂರಿಗೆ. ಆವಾಗ ನಾನು ಬೇಡ ಅಂತ ಸುಮ್ಮನಿದ್ದೆ. ಬಟ್ ಅಮ್ಮನೇ ಪಾಪನೂ ಕರ್ಕೊಂಡು ಹೋಗಿ ದೇವಸ್ಥಾನಕ್ಕಲ್ವ ಹೋಗ್ತಾ ಇರೋದು ಅಂತ. ಆ್ಯಂಡ್ ನಮಗೂ ಗೊತ್ತಾಗುತ್ತೆ ಮಗುನ ಎಲ್ಲ ಹತ್ರಕ್ಕೂ ಕಳಿಸ್ಬಾರ್ದು ಅಂತ. ಬಟ್ ಅವರಿಗೂ ಗೊತ್ತಲ್ವ ಕೃತಜ್ಞಂಗೆ ಅಪ್ಪ ಇಲ್ಲ ಅಂತ ಹೇಳಿ. ಹಾಗಾಗಿ ಸೊ ಸ್ವಾಗತ ಕೂಡ ಮಗಳು ಥರನೇ ಟ್ರೀಟ್ ಮಾಡ್ತಾರೆ. ಚಾಂದನೂ ಅದೇ ರೀತಿ ಹೇಳಿರೋದು, ನಮ್ಮ ಮಗಳು ರೀತಿ ನಾವು ನೋಡ್ಕೋತೀವಿ ಅಂತ. ಹಾಗಾಗಿ ಅವರೇನೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಕೃತಜ್ಞಂಗೆ. ಸೊ ಅವರಿರೋಷ್ಟು ದಿನ ಅಂದರೆ ಇಲ್ಲಿರೋಷ್ಟು ದಿನ ಸೊ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಥರ. ಗೊತ್ತಲ್ವಾ ಅವಳಿಗೆ ಏನು ಕೊರತೆ ಇದೆ ಅಂತ. ಹಾಗಾಗಿ ಅವಳು ಚಿಕ್ಕವಳು, ಅವಳಿಗೂ ಬೆಳೀತಾ ಬುದ್ಧಿ ಬರುತ್ತೆ. ಆ್ಯಂಡ್ ನಾನು ಎಲ್ಲ ಹತ್ರಕ್ಕೂ ಕೃತಜ್ಞನ ಜೊತೇಲಿ ಕಳಿಸ್ತಾ ಇಲ್ಲ. ದೇವಸ್ಥಾನಕ್ಕೆ ಅಂದರೆ ಸಾನೂ ಕರ್ಕೊಂಡು ಹೋಗ್ತಾಯಿದ್ರು. ಹಂಗಾಗಿ ಸಾನು ಕೃತಜ್ಞ ಅವರೆಲ್ಲ ಬೈಕಲ್ಲಿ ಹೋಗ್ಬಿಟ್ಟು ಬಂದರು. ನಾನೆಲ್ಲೂ ಹೋಗಲ್ಲ, ನಮಗೂ ಸ್ವಲ್ಪ ಗೊತ್ತಾಗುತ್ತೆ. ಸೊ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಸಾನು ಏನಾಗಬೇಕು ಅಂತ ಅಂದರೆ, ಸಾನಿಕಾ ಅಂತ ಅವಳ ಹೆಸರು. ನಮ್ಮ ಅಮ್ಮ ಇಲ್ವಾ, ನಮ್ಮ ಮಮ್ಮಿ ಅವರ ಅಣ್ಣನ ಮೊಮ್ಮಗಳು, ಅಂದರೆ ನಮ್ಮ ಸೋದರ ಮಾವನ ಮಗಳು, ನಮ್ಮ ಅಮ್ಮನ ಅಣ್ಣನ ಮೊಮ್ಮಗಳು ಸಾನು. ಅವಳು ಇವತ್ತು ಹೋದ್ಲು, ಪಾಪ ಹತ್ಕೊಂಡು ಹೋದ್ಲು. ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು ನಂಗಂತೂ. 2 ಸಲ ಕಾಲ್ ಮಾಡಿ ಮಾತಾಡಿದ್ದೀವಿ ಸಾನು ಜೊತೆ. ಸೊ ನಾವು ಕೂಡ ಮಿಸ್ ಮಾಡ್ಕೋತಾ ಇದ್ದೀವಿ. 1 ವಾರದಿಂದ ನಮ್ಮ ಜೊತೆಯಲ್ಲಿದ್ಲು, ಚೆನ್ನಾಗಿದ್ಲು. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇನ್ನೂ ಯಾರ್ದು ಊಟ ಆಗಿಲ್ಲ. ಸೊ ಎಲ್ಲರೂ ಊಟ ಮಾಡ್ಬಿಟ್ಟು ಮಲ್ಕೋತೀವಿ. ನಂಗೆ ಸ್ನಾನ ಮಾಡಿ ಮಧ್ಯಾಹ್ನ ಮಲಗಿದ್ರು ಕೂಡ ತಲೆಗೆ ಸ್ನಾನ ಮಾಡ್ಬಿಟ್ನಲ್ಲ, ಫುಲ್ ನಿದ್ದೆ ಬರ್ತೈತೆ ನನಗೆ. ಇನ್ನೇನಿಲ್ಲ. ಸೊ ಇಷ್ಟು ಇವತ್ತಿನ ಕತೆ ಆಗಿತ್ತು, ನಿನ್ನೆ ಆ್ಯಂಡ್ ಇವತ್ತಿನ ಕತೆ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಮಾತ್ರ. ಸೊ ಇಷ್ಟ ಆಗಿಲ್ಲ ಅಂದರೆ ಬಿಟ್ಬಿಡಿ, ಬ್ಯಾಡ್ ಕಮೆಂಟ್ಸ್ ಮಾಡಿಬಿಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೋತಾ ಇರಿ. ಬಾಯ್, ಗುಡ್ ನೈಟ್.